ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಈ 3 ಹೊಸ ಕಾನೂನುಗಳು ಬಂದಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಈ 3 ಹೊಸ ಕಾನೂನುಗಳನ್ನ ಹೊರತುಪಡಿಸಿ 2023ರಲ್ಲಿ ಪಾರ್ಲಿಮೆಂಟ್ ಯಾವ ಹೊಸ ಕಾನೂನುಗಳನ್ನು ರೂಪಿಸಿದೆ ಹೇಳುವಂಥದ್ದನ್ನು ನಾವು ನೋಡೋಣ. ಮೊದಲನೇದಾಗಿ ಟೆಲಿಕಾಂ ಬಿಲ್ ಮತ್ತು ಪೋಸ್ಟ್ ಆಫೀಸ್ ಆ್ಯಕ್ಟ್ ಅಥವಾ ಪೋಸ್ಟ್ ಆಫೀಸ್ ಬಿಲ್ ಅಂತ ಹೇಳ್ಬೋದು. ಈ 2 ಕಾನೂನುಗಳು ಸುಮಾರು 100ಕ್ಕೂ ವರ್ಷಗಳಕ್ಕಿಂತ ಹಿಂದೆ ಇರುವಂಥ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಅಥವಾ ಇಂಡಿಯನ್ ಪೋಸ್ಟ್ ಆಫೀಸ್ ಆ್ಯಕ್ಟ್ ಹೇಳುವಂಥ ಆ್ಯಕ್ಟ್ಗಳನ್ನು ರಿಪೀಲ್ ಮಾಡಿ ಹೊಸದಾಗಿ ಕಾನೂನುಗಳನ್ನು ಮಾಡಿದ್ದಾರೆ. ಹಾಗೆ ಎರಡನೇ ಇಂಪಾರ್ಟೆಂಟ್ ಕಾನೂನು ಅಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಸಂಬಂಧಪಟ್ಟ ಅಪಾಯಿಂಟ್ಮೆಂಟ್, ಚೀಫ್ CEC ಮತ್ತು ಎಲೆಕ್ಷನ್ ಕಮಿಷನರ್ಸ್ ಇವರ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಒಂದು ಕಾನೂನನ್ನು ರೂಪಿಸಿದೆ. ಹಾಗೆ ಮೂರನೇದು ಇಂಪಾರ್ಟೆಂಟ್ ಕಾನೂನು ಅಂತಂದರೆ ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ಹೇಳುವಂಥ 33% ರಿಸರ್ವೇಷನ್ನು ಪಾರ್ಲಿಮೆಂಟ್ ಹಾಗೂ ಸ್ಟೇಟ್ ಲೆಜಿಸ್ಲೇಚರ್ಸಲ್ಲಿ ಮಹಿಳೆಯರಿಗೆ ನೀಡುವಂಥ ಒಂದು ಕಾನೂನು ನಾವು ನೋಡುವಂಥದ್ದು. ಹಾಗೆ 4ನೇ ಇಂಪಾರ್ಟೆಂಟ್ ಕಾನೂನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಅಮೆಂಡ್ಮೆಂಟ್ ಮಾಡಿದ್ದು. ಮೊದಲೇ ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಆರ್ಗನೈಸೇಷನ್ ಆ್ಯಕ್ಟ್ ಹಾಗೂ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಸರ್ವೇಷನ್ ಆ್ಯಕ್ಟ್ ಅಂತ ಇತ್ತು. ಅದರಲ್ಲಿ ಕೆಲವೊಂದು ಸೀಟ್ಸ್ಗಳನ್ನು ಜಾಸ್ತಿ ಮಾಡಿದರು, ಕೆಲವೊಂದು ಕ್ಯಾಟಗರಿಗೆ ರಿಸರ್ವೇಷನ್ ನೀಡಿದರು. ಇದು ಇಂಪಾರ್ಟೆಂಟ್ ಕಾನೂನು ಅಂತ ಹೇಳ್ಬೋದು. ಹಾಗೆ 5ನೇ ಇಂಪಾರ್ಟೆಂಟ್ ಕಾನೂನು ಅಂದರೆ ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಏನಿದೆ, ರೈಟ್ ಟು ಪ್ರೈವಸಿ, ಅದಕ್ಕೆ ಒತ್ತು ಕೊಡುವಂಥ ಒಂದು ಕಾನೂನು ಡಿಜಿಟಲ್ ರೈಟ್ಸ್ಗಳಿಗೆ ಸಂಬಂಧಪಟ್ಟದ್ದು. ಈ ಕಾನೂನನ್ನು ಕೂಡ ರೂಪಿಸಿದೆ.